ಅಮೃತ, ಇವತ್ತು ಎಕ್ಸಾಮ್ ಹತ್ರ ಬರ್ತಿದೆಯಲ್ಲ, ಅದ್ರ ಬಗ್ಗೆ HOD ಏನೋ ಕ್ಲಾಸ್ ತಗೋತಾರಂತೆ ಕಣೆ ಎಂದು ನಿರ್ಮಲ ಹೇಳುತ್ತಿದ್ದರೆ ಅಮೃತ ತನಗೆ ಡಿಕ್ಕಿ ಹೊಡೆದ ಮಹಾನುಭಾವನ ಮುಖಾರವಿಂದವನ್ನು ನೋಡಲು ತವಕಿಸುತ್ತಿದ್ದಳು. ನಿರ್ಮಲಳ ಮಾತುಗಳು ಅವಳ ಕಿವಿ ಹತ್ತಿರ ಹೋಗುತ್ತಿತ್ತು, ಆದರೆ ಕಿವಿಯ ಒಳಗೆ ಹೋಗುತ್ತಿರಲಿಲ್ಲ. ಹೀಗೆ ಕುಳಿತಿದ್ದ ಅವಳಿಗೆ ತಿವಿಯುತ್ತಾ, ಲೇ ಕಪಿ, ನಾನೇನು ಹೇಳ್ತಿದ್ದೀನಿ, ನೀನೇನು ಸುಮ್ಮನೆ ಕೂತಿದೀಯಾ ಎಂದಳು ನಿರ್ಮಿ. ಯಾರೇ ಕಪಿ ಎಂದಳು ಸಿಟ್ಟಿನಲ್ಲಿ ಅಮೃತ. ನೀನೇ ಕಣೇ, HOD ಕ್ಲಾಸ್ ತಗೋತಾರಂತೆ, ಬಾರೇ ಎಂದಳು. ಸರಿ ನಡಿ ಎಂದಳು. ಅವಳ ಮನ ಅವನನ್ನೇ ನಿರೀಕ್ಷಿಸುತ್ತಿತ್ತು, ಆದರೆ ಅವನು ಬರಲೇ ಇಲ್ಲ. ಇತ್ತ ಕ್ಲಾಸ್ಗೆ ಹೋಗುವಾಗ ಇದ್ದಕ್ಕಿದ್ದ ಹಾಗೆ ಪ್ರಮೋದ ಬಂದನು. ಹಾಯ್ ಎಂದನು. ಅದಕ್ಕೆ ಅಮೃತ ಏನೂ ಪ್ರತಿಕ್ರಿಯೆ ನೀಡಲಿಲ್ಲ. ಹಲೋ ಮೇಡಮ್, ಏನು ಹಾಯ್ ಅಂದರೂ ರಿಪ್ಲೈನೇ ಇಲ್ವಲ್ಲ ಎಂದ. ಅದಕ್ಕೆ ಅವಳು ಹಿಂದಿರುಗಿ, ಹಾಯ್, ಹಲೋ, ನಮಸ್ತೆ, ನಮಸ್ಕಾರ, ನಮಸ್ಕಾರಂ, ವಣಕ್ಕಂ, ಆಯ್ತಾ, ಇನ್ನೇನು ಹೇಳಬೇಕು ಹೇಳಿ, ನಮಗೆ ಕ್ಲಾಸ್ಗೆ ಟೈಮ್ ಆಯಿತು ಎಂದು ಜಗಳಕ್ಕೆ ಹೋಗುವವರ ಹಾಗೆ ಅವನೆದುರಿಗೆ ಹೋದಳು. ಲೇ ಅಮ್ಮು, ಪ್ಲೀಸ್ ಬಾರೆ ಎಂದು ಅವಳನ್ನು ಕೈ ಹಿಡಿದುಕೊಂಡು ಹೋದಳು ನಿರ್ಮಲ. ಅವಳನ್ನೇ ನೋಡುತ್ತಿದ್ದ ಪ್ರಮೋದ್ನಿಗೆ ತುಟಿ ಹೆಂಚಿನಲ್ಲಿ ಕಿರುನಗೆ ಮೂಡಿತ್ತು. ಯಪ್ಪ, ಏನು ಘಾಟಿ ಈ ಹುಡುಗಿ, ಮುಂದೆ ನನ್ನ ಕಥೆ ಏನೋ ಎಂದುಕೊಳ್ಳುತ್ತಿದ್ದವನು ನಾಲಿಗೆ ಕಚ್ಚಿಕೊಂಡ. ಅಯ್ಯೋ, ನಾನು ಯಾಕೆ ಈಗ ಅನ್ಕೊಳ್ತಿದ್ದೀನಿ ಎಂದು ತಲೆ ಕೆರೆದುಕೊಂಡು ಮುಂದೆ ನಡೆದ. ಅಮೃತ ಅವನಿಗೆ ಅರಿವಿಲ್ಲದಂತೆ ಅವನ ಹೃದಯಕ್ಕೆ ಕಾಲಿಟ್ಟಿದ್ದಳು. ಇದು ಅವನಿಗೆ ತಿಳಿದಿರಲಿಲ್ಲ. ಇತ್ತ ಅಮೃತ ನಿಮ್ಮಿ ಅವಳ ಕ್ಲಾಸ್ನಲ್ಲಿ ಅವಳ ಸ್ನೇಹಿತೆಯರನ್ನು ಕೂಡಿಕೊಂಡರು. ಆ ಕ್ಲಾಸ್ನ HOD ಪರೀಕ್ಷೆಗೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಹೇಗೆ ಮಾಡಬೇಕು, ಪ್ರಶ್ನೆ ಪತ್ರಿಕೆಗಳ ಪ್ರತಿಯ ಬಗ್ಗೆ ಮಾಹಿತಿ ನೀಡುತ್ತಿದ್ದರು. ಎಲ್ಲವನ್ನೂ ಮುಗಿಸುವ ಹೊತ್ತಿಗೆ 1 ಗಂಟೆಯಾಗಿತ್ತು. HOD ಕ್ಲಾಸ್ ಮುಗಿಸಿ ತಮ್ಮ ಕೊಠಡಿಗೆ ಹೋಗಿದ್ದರು. ಅಲ್ಲೇ ಅಕ್ಷಯ್ ಹಾಗೂ ಪ್ರಮೋದನಿದ್ದನು. HOD ಯೋಗೇಶ್ ರವರು, ಸಾರಿ ಅಕ್ಷಯ್, ನಾನಿವಾಗ ಅರ್ಜೆಂಟ್ ಮೀಟಿಂಗಿಗೆ ಹೊರಗಡೆ ಹೋಗಬೇಕು. ನಿನ್ನೆ ನಿಮಗೆ ಪ್ರತಿಯೊಂದು ಕ್ಲಾಸ್ ಮತ್ತು ಪೋರ್ಷನ್ ಬಗ್ಗೆ ಹೇಳಿದ್ನಲ್ವಾ. ಪ್ರಮೋದ್ ಕ್ಲಾಸ್ಗಳನ್ನು ತೋರಿಸ್ತಾನೆ, ಒಳ್ಳೆ ಹುಡುಗ ಇವನು, ಟ್ಯಾಲೆಂಟ್ ಕೂಡ ಹೌದು. ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಎಂದರು ಅಕ್ಷಯ್ನ ಕೈ ಕುಲುಕುತ್ತಾ. ಪರವಾಗಿಲ್ಲ ಸರ್, ಎಲ್ಲದರ ಮಾಹಿತಿ ಕೊಟ್ಟಿದ್ದೀರಿ. ಕ್ಲಾಸ್ನವರ ಪರಿಚಯ ಅಷ್ಟೇ ಅಲ್ವಾ, ನಡೆಯುತ್ತೆ, ನೀವು ಹೋಗಿ ಬನ್ನಿ ಎಂದು ವಿನಮ್ರವಾಗಿ ಹೇಳಿದ. ಯೋಗೇಶ್ ಅವರು ಹೊರಟರು. ಜೊತೆಗೆ ಅಕ್ಷಯ್ ಮತ್ತು ಪ್ರಮೋದ್ ಕೂಡ. ಇಬ್ಬರು ಹೊರಗೆ ಬರುತ್ತಿದ್ದಾಗ ಅಕಸ್ಮಾತ್ತಾಗಿ ಹೊರಗೆ ಹೋಗುತ್ತಿದ್ದ ಅಮೃತ ಇವರನ್ನು ನೋಡಿ ಅಲ್ಲೇ ನಿಂತಳು. ಅವಳನ್ನು ನೋಡಿ ಪ್ರಮೋದ್ ಸ್ಮೈಲ್ ಮಾಡಿದರೆ ಅಮೃತಾಳ ತುಟಿ ಅವಳಿಗರಿವಿಲ್ಲದಂತೆ ಅಕ್ಷಯ್ನನ್ನು ನೋಡಿ ಅರಳಿತ್ತು. ಆದರೆ ಇದರ ಅರಿವಿರಲಿಲ್ಲ ಅಕ್ಷಯ್ನಿಗೆ. ಪ್ರಮೋದ್ ತನಗೇ ಇವಳು ಸ್ಮೈಲ್ ಮಾಡುತ್ತಿದ್ದಾಳೆ ಎಂದು ಖುಷಿಪಟ್ಟ. ಅವರು ಅಲ್ಲಿಂದ ನಡೆದು ಅಮೃತಾಳ ಕ್ಲಾಸ್ಗೆ ಹೋದರು. ಅವಳು ಕೂಡ ಕ್ಲಾಸ್ಗೆ ಹೋಗಿ ತನ್ನ ಜಾಗದಲ್ಲಿ ಕೂತಳು. ಆಗ ಪ್ರಮೋದ್, ಸರ್, ಇದು ಫಸ್ಟ್ ಇಯರ್ ಕ್ಲಾಸ್, ಒಟ್ಟು 30 ಜನರಿದ್ದಾರೆ ಎಂದನು. ಈಗ ಅಕ್ಷಯ್ ಎಲ್ಲರಿಗೂ ನಾನು ಅಕ್ಷಯ್, ನಿಮ್ಮ ಹೊಸ ಲೆಕ್ಚರರ್ ಎಂದು ತಾನು ತೆಗೆದುಕೊಳ್ಳುತ್ತಿರುವ ವಿಷಯದ ಬಗ್ಗೆ ಪರಿಚಯ ಹಾಗೂ ತನ್ನ ಪರಿಚಯವನ್ನು ಮಾಡಿಕೊಂಡನು. ಎಲ್ಲ ವಿದ್ಯಾರ್ಥಿಗಳು ಅವನನ್ನೇ ನೋಡುತ್ತಿದ್ದರು. ಗಂಡು ಮಕ್ಕಳು ಏನ್ ಚೆನ್ನಾಗಿದ್ದಾರೆ ಇವರು ಎಂದುಕೊಂಡರೆ, ಹೆಣ್ಣು ಮಕ್ಕಳು ಇವನನ್ನೇ ನೋಡುತ್ತಾ ಕಳೆದೇ ಹೋಗಿದ್ದರು. ಇವನ ಅಂದ ಅಷ್ಟೇ ಇತ್ತು. ಆದರೆ ಅಮೃತಾಳಿಗೆ ಆಶ್ಚರ್ಯವಾಗಿತ್ತು. ಅಯ್ಯೋ, ನಾನಿವ್ರನ್ನ ಪ್ರಮೋದ್ನೊಟ್ಟಿಗೆ ನೋಡಿ ಸೀನಿಯರ್ ಅಂದ್ಕೊಂಡೆ, ಆದರೆ ಇವರು ಲೆಕ್ಚರರ, ಪರವಾಗಿಲ್ಲ, ನೋಡ್ಕೊಳ್ಳೋಣ ಎಂದುಕೊಂಡು ಅವನನ್ನೇ ನೋಡುತ್ತಾ ಕುಳಿತಿದ್ದಳು. ಆದರೆ ಇವಳನ್ನು ಪ್ರಮೋದ ನೋಡುತ್ತಾ ಕಣ್ತುಂಬಿಕೊಳ್ಳುತ್ತಿದ್ದನು. ಅಕ್ಷಯ್ ಅವಳನ್ನು ಗಮನಿಸಲಿಲ್ಲ. ತನ್ನ ಪರಿಚಯವನ್ನು ಮುಗಿಸಿ ಬೇರೆ ಕ್ಲಾಸ್ ಕಡೆಗೆ ನಡೆದರು ಇಬ್ಬರು. ಅಮೃತ ಇನ್ನೂ ಅವನ ಗುಂಗಲ್ಲೇ ಇದ್ದಳು. ಅವಳ ಸ್ನೇಹಿತೆಯರು ಎಚ್ಚರಿಸಿದರು. ಅಂದಿನ ಅವಳ ತರಗತಿಗಳು ಮುಗಿದು ಮನೆಯ ಕಡೆ ಹೊರಟರು ಎಲ್ಲರೂ. ಇತ್ತ ಅಮೃತಾಳ ಅಕ್ಕ ನಘ ಅವಳ ಕ್ಲಾಸ್ ಮುಗಿಸಿ ಮನೆಗೆ ಬರಲು ತನ್ನ ಗೆಳತಿ ಲಾವಣ್ಯ ಒಟ್ಟಿಗೆ ಗಾಡಿಯ ಬಳಿ ಬಂದಳು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಪ್ರಜ್ವಲ್, ಅನು ಎಂದನು. ಹಿಂದಿರುಗಿದ ಅನಘ, ಹೇಳು ಪ್ರಜ್ಜು ಎಂದಳು. ನಾನು ನಿನ್ನ ಹತ್ರ ಏನೋ ಮಾತಾಡಬೇಕು ಎಂದ. ಸರಿ, ಹೇಳೋದಕ್ಕೆ ಯಾಕೆ ಪೀಟಿಕೆ ಹಾಕ್ತಿದ್ಯಾ, ಹೇಳು ಎಂದಳು. ಇಲ್ಲಮ್ಮ, ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡಬೇಕು ಎಂದ. ಅದಕ್ಕೆ ಲಾವಣ್ಯ, ಅನು, ನಾನು ಹೊರಡ್ತೀನಿ, ನೀವಿಬ್ರು ಮಾತಾಡಿ, ನಾಳೆ ಸಿಗ್ತೀನಿ ಎಂದು ಹೊರಟಳು. ಲಾವಣ್ಯಳಿಗೆ ತಿಳಿದಿತ್ತು ಅವರಿಬ್ಬರು ಒಳ್ಳೆಯ ಸ್ನೇಹಿತರು ಎಂದು. ಹಾಗಾಗಿ ಅವಳು ತಪ್ಪಾಗಿ ತಿಳಿಯಲಿಲ್ಲ. ಹೇಳು ಪ್ರಜ್ಜು ಎಂದಳು ಅನು. ಅದಕ್ಕೆ ಪ್ರಜ್ವಲ್ ತಡವರಿಸುತ್ತಾ,
ಅದು ಅದು ಮನೆಯಲ್ಲಿ ನಮ್ಮ ತಾತನಿಗೆ ಹುಷಾರಿಲ್ಲದ ಕಾರಣ ನನ್ನ ಮದುವೆಗೆ ಹುಡುಗಿನ ನೋಡ್ತಿದ್ದಾರೆ. ಹೇಗೂ ಈ ವರ್ಷ ಓದ್ ಮುಗಿಯುತ್ತಲ್ವಾ, ನಮ್ಮದೇ ಬಿಸ್ನೆಸ್ ಇರೋದ್ರಿಂದ ಬೇಗ ಮದುವೆ ಮಾಡಬೇಕು ಅಂತ ನೋಡ್ತಿದ್ದಾರೆ ಎಂದನು. ಅರೆ, ಒಳ್ಳೆ ವಿಷಯನೇ ಕಣೋ. ಅಲ್ಲ, ಈ ಥರ ಹುಡುಗಿಗಾಗೋದು ನೋಡಿದ್ದು, ಆದರೆ ನಿನ್ನ ವಿಷಯದಲ್ಲಿ ಉಲ್ಟಾ ಆಗಿದೆ ನೋಡು ಎಂದಳು ನಗುತ್ತಾ. ಆದರೆ ವಿಷಯ ಅದಲ್ಲ, ನಾನೊಂದು ಹುಡುಗಿನ ಪ್ರೀತಿಸ್ತಿದ್ದೇನೆ ಎಂದ. ಇದನ್ನು ಕೇಳಿ ನಿಜಕ್ಕೂ ಅನಘಾಳಿಗೆ ಆಶ್ಚರ್ಯವಾಯಿತು. ಅರೆ ವಾ, ಯಾರಪ್ಪ ಆ ಅದೃಷ್ಟವಂತ ಹುಡುಗಿ? ಸೀರಿಯಸ್ಲಿ, ಹುಡುಗಿ ಅದೃಷ್ಟ ಮಾಡಿರುತ್ತೆ ನಿನ್ನಂಥ ಹುಡುಗನ್ನ ಪಡೆಯೋಕೆ ಎಂದು ಖುಷಿಯಾಗಿ ಹೇಳಿದಳು. ಯಾರೋ ಅವಳು? ಎಲ್ಲಿದ್ದಾಳೆ ಅವಳು? ನಂಗೆ ಯಾಕೋ ಹೇಳಿಲ್ಲ. ಇಷ್ಟು ದಿನ ಕ್ಲೋಸ್ ಫ್ರೆಂಡ್ ಅಂತೆಲ್ಲ ಹೇಳ್ತಿದ್ದೆ, ಮೋಸ ಇದು ಎಂದು ಹೇಳುತ್ತಿದ್ದಳು. ಆದರೆ ಅವಳಿಗೆ ವಿಷಯ ಗೊತ್ತಿಲ್ಲ ಎಂದನು. ಅನು ಸ್ವಲ್ಪ ಗಂಭೀರಳಾದಳು. ಏನು ಹೇಳ್ತಿದ್ಯಾ ಪ್ರಜ್ಜು ಎಂದಳು. ಹೌದು ಅನು, ಅವಳಿಗೆ ಗೊತ್ತಿಲ್ಲ. ನಾನು ಅವಳನ್ನ ಈ ಕಾಲೇಜ್ನಲ್ಲೇ ನೋಡಿದ್ದು, ಒಂದೇ ಕ್ಲಾಸ್ನಲ್ಲೇ ಇರೋದು ನಾವು. ಪರಿಚಯವಾಗಿ ನಂತರ ಸ್ನೇಹವಾಗಿದ್ದು, ಆ ಶುದ್ಧ ಸ್ನೇಹ ನನ್ನ ಒಳಗೆ ಪ್ರೀತಿಯಾಗಿ ಹೇಗೆ ಬದಲಾಯಿತೋ ಗೊತ್ತಿಲ್ಲ. ನಾನು ಒಂದು ಕ್ಷಣವೂ ಅವಳನ್ನು ಬಿಟ್ಟಿರಲಾರೆ ಎನ್ನುವ ಮಟ್ಟಿಗೆ ತಲುಪಿದ್ದೇನೆ. ಅವಳ ಸರಳತೆ, ಸನ್ನಡತೆ ಹಾಗೂ ಅವಳ ಸೌಂದರ್ಯ ನನ್ನನ್ನು ಅವಳ ಪ್ರೀತಿಗೆ ಆಕರ್ಷಿಸಿತು. 1 ವರ್ಷದಿಂದ ಈ ಪ್ರೀತಿನ ನನ್ನೊಳಗೆ ಬಚ್ಚಿಟ್ಕೊಂಡು ಬಿಟ್ಕೊಡದೆ ಬೆಳೆಸುತ್ತಿದ್ದೇನೆ. ಆ ಹುಡುಗಿ ಬೇರಾರು ಅಲ್ಲಾನು, ನೀನೇ. ಪ್ಲೀಸ್ ಒಪ್ಕೋ ಅಂತ ನಾನು ಒತ್ತಾಯ ಮಾಡಲ್ಲ. ಯಾಕೆಂದರೆ ಪ್ರೀತಿ ಇಬ್ಬರಲ್ಲಿಯೂ ಇದ್ದರೆ ಮಾತ್ರ ಅದು ಸಂಪೂರ್ಣ ಆಗೋದು. ಒತ್ತಾಯಕ್ಕೆ ಅಥವಾ ಒಪ್ಪಂದಕ್ಕೆ ಆಗೋ ಪ್ರೀತಿ ಎಂದೂ ಹಿಂಸೆನೆ. ಯೋಚನೆ ಮಾಡಿ ಹೇಳು ಅನು ಎಂದು ಅವಳ ಮಾತಿಗೆ ಅವಕಾಶ ನೀಡದೆ ಒಂದೇ ಸಮ ಹೇಳಿಬಿಟ್ಟ ಪ್ರಜ್ವಲ್ ಅವಳನ್ನು ನೋಡುತ್ತಾ. ಅವಳ ಮುಖದಲ್ಲಿ ಇಷ್ಟು ಹೊತ್ತು ಇದ್ದ ಖುಷಿ ಈಗ ಅವಳ ಮುಖದಲ್ಲಿ ತೋರಲಿಲ್ಲ. ಏನು ಹೇಳ್ತಿದ್ಯಾ ಪ್ರಜ್ಜು? ನಾನು ಯಾವತ್ತೂ ನಿನ್ನ ಈ ರೀತಿ ತಿಳ್ಕೊಂಡಿಲ್ಲ. ಪ್ಲೀಸ್, ಪ್ರೀತಿ ಹೆಸರಲ್ಲಿ ಸ್ನೇಹಕ್ಕೆ ಕುಂದು ತರಬೇಡ. ಪ್ರಜ್ಜು ನೋಡು, ನಮ್ಮ ಅಪ್ಪ ಅಮ್ಮ ನನ್ನ ಮೇಲೆ ಭರವಸೆ ಇಟ್ಟಿದ್ದಾರೆ. ಅದಕ್ಕೆ ನಾನು ಎಂದೂ ಧಕ್ಕೆ ತರಲು ಇಷ್ಟಪಡಲ್ಲ. ಹಾಗೆ ನನಗೆ ಈ ಪ್ರೀತಿಯಲ್ಲಿ ನಂಬಿಕೆ ಇಲ್ಲ. ಪ್ರಜ್ಜು ನೋಡು, ನಿನಗೆ ಪ್ರೀತಿ ಬೇಕೆನ್ಸಿದ್ರೆ ಖಂಡಿತ ಇನ್ನು ಮುಂದೆ ನನ್ನ ಸ್ನೇಹವೂ ಸಿಗಲ್ಲ ಕಣೋ ಎಂದು ಕಣ್ಣು ತುಂಬಿಕೊಂಡಳು. ಅವಳ ಮುಖದಲ್ಲಿ ತಿರಸ್ಕಾರ ಮೂಡಿತ್ತು. ಅದನ್ನು ನೋಡುತ್ತಲೇ ಪ್ರಜ್ವಲ್ ಕುಗ್ಗಿದ. ಸಾರಿ ಅನು, ನೋಡು, ಅದಕ್ಕೆ ಹೇಳಿದ್ದು ನಿಂಗೆ ಒತ್ತಾಯ ಮಾಡಲ್ಲ ಅಂತ. ಪ್ರೀತಿ ಇಲ್ಲ ಅಂದರೆ ಹೋಯ್ತು, ಆದರೆ ನಿನ್ನಂಥ ಒಳ್ಳೆ ಗೆಳತಿಯ ಸ್ನೇಹವನ್ನು ಖಂಡಿತ ಕಳೆದುಕೊಳ್ಳುವಷ್ಟು ದಡ್ಡನಲ್ಲ ನಾನು. ಖಂಡಿತ ನನ್ನ ನಂಬು. ಈ ವಿಷಯ ಇಲ್ಲಿಗೆ ಬಿಟ್ಟು ಬಿಡ್ತೇನೆ. ಆದರೆ ನನ್ನ ಜೀವನದುದ್ದಕ್ಕೂ ನಿನ್ನನ್ನು ಜೀವನ ಸಂಗಾತಿಯಾಗಿ ಪಡೆಯಲು ಅದೃಷ್ಟವಿಲ್ಲ ಎನ್ನೋ ಕೊರಗು ಇದ್ದೇ ಇರುತ್ತದೆ ಅನು. ಹಾಗಂತ ಅತಿ ಆಸೆ ಪಟ್ಟು ಎಲ್ಲರಿಗೂ ತೊಂದರೆ ಕೊಡುವ ಬುದ್ಧಿ ಇಲ್ಲಮ್ಮ. ದಯವಿಟ್ಟು ಕ್ಷಮಿಸು. ನಮ್ಮಿಬ್ಬರ ಸ್ನೇಹ ಮಾತ್ರ ಹೀಗೆ ಇರಲಿ ಅನು, ಪ್ಲೀಸ್ ಎಂದು ಹೇಳಿದ. ಇದನ್ನು ಕೇಳಿದ ಅನಘಾಳಿಗೆ ನಿಜಕ್ಕೂ ಆಶ್ಚರ್ಯ ಜೊತೆಗೆ ಖುಷಿಯೂ ಆಗಿತ್ತು. ತಮ್ಮ ಪ್ರೀತಿಯನ್ನು ಒಪ್ಪಿಕೊಳ್ಳದೆ ಹೋದರೆ ಅವರನ್ನು ನಿಂದಿಸಿ ಅವರಿಗೆ ತೊಂದರೆ ಕೊಡುವ ಹುಡುಗರೊಳಗೆ ಪ್ರಜ್ವಲ್ ಪ್ರಬುದ್ಧನಾಗಿ ಕಂಡ. ಅವಳಿಗೆ ಅವನ ಮೇಲಿದ್ದ ಗೌರವ ಇನ್ನೂ ಹೆಚ್ಚಾಯಿತು. ಸಾರಿ ಪ್ರಜ್ಜು, ಪ್ಲೀಸ್ ನನ್ನ ತಪ್ಪಾಗಿ ಅರ್ಥ ಮಾಡ್ಕೋಬೇಡ. ಸರಿ ಆಯಿತು, ನಮ್ಮ ಸ್ನೇಹ ಯಾವಾಗಲೂ ಹೀಗೆ ಇರುತ್ತೆ. ನಾನೀಗ ನೋಡ್ತೀನಿ, ಟೈಮ್ ಆಯಿತು ಎಂದು ತನ್ನ ಗಾಡಿ ಹತ್ತಿರ ಹೊರಟಳು. ಅವಳು ಹೋದತ್ತಲೇ ನೋಡುತ್ತಿದ್ದ ಪ್ರಜ್ವಲ್ ಕಣ್ಣಲ್ಲಿ ನೀರಿತ್ತು. ತನ್ನ ಪ್ರೀತಿಯನ್ನು ಬೇಡ ಎಂದಳಲ್ಲ ಎನ್ನುವ ನೋವಿಗಿಂತ ತನ್ನ ಸ್ನೇಹವನ್ನು ಗೌರವಿಸಿದ್ದಕ್ಕೆ ಅವನಲ್ಲಿ ಸಮಾಧಾನವಿತ್ತು. ಕಣ್ಣಂಚಿನ ನೀರನ್ನು ಒರೆಸಿಕೊಂಡು ತಾನು ಮನೆಯ ಕಡೆ ಹೊರಟ.